ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬುದ್ಧನೇ ಹೇಳಿದ್ದಾನೆ. ಅವನು ಆ ಬುದ್ಧರ ಸೀರೀಸಲ್ಲಿ 25ನೆಯ ಬುದ್ಧ ಅಂತೆ. ಹಾಗಾದರೆ ಮೊದಲ 24 ಜನ ಯಾರು, ಎಲ್ಲಿದ್ದರು? ಅವರು ನಮ್ಮ ಕಣ್ಣಿಗೆ ಬೀಳದೆ ಆಲೋಚನೆಗಳ ಸ್ತರದಲ್ಲಿ ಸತ್ಸಂಕಲ್ಪವನ್ನು ಮಾಡಿ ಲೋಕಕ್ಕೆ ಮಹದುಪಕಾರವನ್ನು ಮಾಡಿದ್ದಾರೆ. ಸ್ವಾಮೀಜಿ ಹೇಳ್ತಾರೆ, ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರಬಹುದು, ಏನು ಕೆಲಸ ಮಾಡಬೇಕಾಗಿಲ್ಲ ಅನ್ನುವಂತಹ ಕೆಲವು ವ್ಯಕ್ತಿಗಳು ಇರಬಹುದಾ? ಖಂಡಿತ ಇರಬಹುದು, ಖಂಡಿತ ಇದ್ದಾರೆ. ಯಾರವರು? ಯಾರಲ್ಲಿ ಆಸೆಗಳು ಎತ್ಕಿಂಚಿತ್ತೂ ಇಲ್ಲವೋ, ಯಾರಲ್ಲಿ ರಜೋಗುಣ ತಮೋಗುಣದ ತೀಟೆ ಎತ್ಕಿಂಚಿತ್ತೂ ಇಲ್ಲವೋ ಅವರು ಯಾವ ಕಾರ್ಯವನ್ನು ಮಾಡಬೇಕಾಗಿಲ್ಲ. ಯಾರು ಎಸ್ತು ಆತ್ಮರತಿರೇವಸ್ಯ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ನೇವ ಚ ಸಂತುಷ್ಟ, ಆತ್ಮನಲ್ಲೇ ಆನಂದವನ್ನು ಕಾಣ್ತಾರೆ, ಆತ್ಮನಲ್ಲೇ ತೃಪ್ತಿಯನ್ನು ಕಾಣ್ತಾರೆ, ಆತ್ಮನಲ್ಲೇ ಸಂತುಷ್ಟಿಯನ್ನು ಪಡೆಯುತ್ತಾರೋ ತಸ್ಯ ಕಾರ್ಯಂ ನ ವಿದ್ಯತೆ, ಅವನು ಯಾವ ಕೆಲಸ ಮಾಡಬೇಕಾಗಿಲ್ಲ. ಅವನು ಇರುವುದರಿಂದಲೇ ಲೋಕಕ್ಕೆ ಒಳ್ಳೆಯದಾಗತ್ತೆ. ಹೇಗೆ ವಸಂತ ಋತು ಇರುವುದರ ಮೂಲಕನೇ ಇಡೀ ಜಗತ್ತಿಗೆ ಆಹ್ಲಾದ ಆಗುತ್ತೆ. ವಸಂತ ಋತು ತಾನು ಹೊಸದಾಗಿ ಏನನ್ನು ಮಾಡಬೇಕಾಗಿಲ್ಲ. ಹಾಗೆ ಇವರು ಫಸ್ಟ್ ಗ್ರೇಡ್ ಪರ್ಸನ್ಸ್. ಯಾರೂ ಯಾವ ಕೆಲಸವನ್ನು ಮಾಡಬೇಕಾಗಿಲ್ಲ. ಅವರು ಸುಮ್ಮನೆ ಇರುವ ಮೂಲಕವೇ ಇಡೀ ಜಗತ್ತಿಗೆ ಒಳಿತಾಗುತ್ತದೆ. ಅವರು ನೈಷ್ಕರ್ಮ್ಯ ಅಂದರೆ ಅದೊಂದು ಸ್ಥಿತಿ. ಆ ಸ್ಥಿತಿಯಲ್ಲಿ ಯಾವ ಕೆಲಸ ಕಾರ್ಯ ಮಾಡಬೇಕಾಗಿಲ್ಲ, ಸುಮ್ಮನಿದ್ರಾಯ್ತು. ಆ ಸ್ಥಿತಿಯನ್ನು ತಲುಪಿದ್ದಾರೆ. ನಾವು ಸುಮ್ಮನೆ ಕುಳಿತರೂ ಮನಸ್ಸಲ್ಲಿ ಬಹಳ ಕೆಲಸ ಮಾಡ್ತಿರ್ತೀವಿ. ಆದ್ದರಿಂದ ನಾವು ಖಂಡಿತ ನೈಷ್ಕರ್ಮ್ಯ ಸ್ಥಿತಿಯನ್ನು ತಲುಪಿಲ್ಲ. ಅದನ್ನು ತಲುಪಲಿಕ್ಕೆ ಇನ್ನು ಎಷ್ಟೋ ಮೆಟ್ಟಿಲುಗಳನ್ನು, ಕರ್ಮ ಎಂಬ ಮೆಟ್ಟಿಲುಗಳನ್ನು, ಕರ್ಮಯೋಗ ಎಂಬ ಮೆಟ್ಟಿಲುಗಳನ್ನು ದಾಟಿ ಹೋಗಬೇಕಾಗಿದೆ. ಇಲ್ಲಿಗೆ ಸ್ವಾಮೀಜಿ 7ನೆಯ ಅಧ್ಯಾಯ ಫ್ರೀಡಮ್ ಮುಕ್ತಾಯಗೊಳಿಸ್ತಾರೆ. 8ನೆಯ ಅಧ್ಯಾಯ ದ ಐಡಿಯಲ್ ಆಫ್ ಕರ್ಮಯೋಗ, ಕರ್ಮಯೋಗದ ಆದರ್ಶ, ಕರ್ಮಯೋಗದ ಆದರ್ಶ. ಇಲ್ಲಿ ಸ್ವಾಮೀಜಿ ಹಿಂದಿನ 7 ಅಧ್ಯಾಯಗಳಲ್ಲಿ ಹೇಳಿರುವ ಕೆಲವು ಸೇಲಿಯಂಟ್ ಪಾಯಿಂಟ್ಸ್ ಅಂತಾರೆ, ಪ್ರಧಾನ ಅಂಶಗಳನ್ನು ಇನ್ನೊಮ್ಮೆ ವಿಶ್ಲೇಷಿಸಿ ಕರ್ಮಯೋಗ ಚಿಂತನೆಯನ್ನು ಉಪಸಂಹಾರ ಮಾಡ್ತಾರೆ. ಸ್ವಾಮೀಜಿ ಹೇಳ್ತಾರೆ, ನಮ್ಮ ಸನಾತನ ವೇದಾಂತ ಧರ್ಮ ಒಂದು ದೊಡ್ಡ ಮಾತನ್ನು ಹೇಳಿದೆ. ಏನಂದರೆ, ನಾವು ಗುರಿಯನ್ನು ಒಂದೇ ಮಾರ್ಗದಿಂದ ತಲುಪಬೇಕಾಗಿಲ್ಲ. ಗುರಿಯನ್ನು ಸೇರಲು ಹಲವು ಮಾರ್ಗಗಳಿವೆ. ಯಾವ ಮಾರ್ಗದಿಂದ ನಡೆದರೂ ಸಂತೋಷ, ಒಟ್ಟಿನಲ್ಲಿ ನೀನು ನಡಿಯಪ್ಪ. ಕರ್ಮಯೋಗವಾದರೂ ಸರಿ, ಭಕ್ತಿ ಯೋಗವಾದರೂ ಸರಿ, ಜ್ಞಾನ ಯೋಗವಾದರೂ ಸರಿ, ಧ್ಯಾನ ಯೋಗವಾದರೂ ಸರಿ, ಯಾವುದಾದ್ರೂ ಸರಿ, ನೀನು ಹೆಜ್ಜೆ ಇಡು, ನೀನು ಗುರಿಯ ಕಡೆಗೆ ಮುನ್ನಡೆ. ಮತ್ತು ಸ್ವಾಮೀಜಿ ಹೇಳ್ತಾರೆ, ಈ 4 ಯೋಗಗಳು ಇವೆಯಲ್ಲ, ಅವು ಒಂದರಿಂದ ಒಂದು ಪೂರ್ತಿ ಪ್ರತ್ಯೇಕ ಅಲ್ಲ, ಸೆಪರೇಟ್ ಅಲ್ಲ. ಹಾಗೆ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗಬಾರ್ದು.
ಇಲ್ಲಿಯವರೆಗೆ ಕರ್ಮಯೋಗ, ಇದರಿಂದ ಆಚೆ ಕರ್ಮಯೋಗ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ಮಯೋಗದಲ್ಲಿ ಭಕ್ತಿ ಸೇರಿಕೊಳ್ಳುತ್ತೆ, ಜ್ಞಾನ ಸೇರಿಕೊಳ್ಳುತ್ತೆ. ಜ್ಞಾನ ಯೋಗದಲ್ಲಿ ಧ್ಯಾನ ಸೇರಿಕೊಳ್ಳುತ್ತೆ, ಭಕ್ತಿ ಸೇರಿಕೊಳ್ಳುತ್ತೆ. ಹಾಗೆಯೇ ಉಳಿದ 2 ಯೋಗಗಳಲ್ಲಿ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಲ್ಲ. ಹಾಗೆಯೇ ಜಗತ್ತಿನಲ್ಲಿ ಒಬ್ಬರು ಕರ್ಮಯೋಗಿನೇ, ಅವ್ರಿಗೆ ಬುದ್ಧಿ ಇರಲ್ಲ, ಅವ್ರಿಗೆ ಭಕ್ತಿ ಇರಲ್ಲ ಅಂತ ಇಲ್ವೇ ಇಲ್ಲ. ಇನ್ನು ಕೆಲವರು ಇರ್ತಾರೆ, ಅವ್ರ ಧ್ಯಾನ ಯೋಗಿಗಳೇ, ಅವ್ರಿಗೆ ಭಾವನೆ ಇಲ್ಲ, ಅಂದರೆ ಭಾವನೆ ಅಂದರೆ ಭಕ್ತಿ, ಕರ್ಮ ಪ್ರವೃತ್ತಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಈ 4 ಯೋಗಗಳು ಒಂದಿಲ್ಲೊಂದು ಪ್ರಮಾಣದಲ್ಲಿ ಸೇರಿಕೊಂಡಿರುತ್ತವೆ. ಆದ್ದರಿಂದ ನಾವು ಕರ್ಮಯೋಗ ಅಂತ ಹೇಳಿದಾಗ ನಮ್ಮಲ್ಲಿ ನಾವು ಭಕ್ತಿಯನ್ನು ಸೇರಿಸಿಕೊಳ್ಬಾರ್ದು, ಜ್ಞಾನ ಸಾಕ್ಷಿ ಭಾವನೆಯನ್ನು ತೆಗೆದುಕೊಳ್ಬಾರ್ದು ಎಂದು ಖಂಡಿತ ಆಲೋಚಿಸಲಿಕ್ಕೆ ಹೋಗಬಾರದು. ಎಲ್ಲ ಯೋಗಗಳು ಒಂದು ಇನ್ನೊಂದರೊಳಗೆ ಸೇರಿಕೊಂಡು ಇವೆ. ಸ್ವಾಮೀಜಿ ಹೇಳಿದ್ರು, ನಮ್ಮೆಲ್ಲರ ಜೀವನದ ಗುರಿ ಸ್ವಾತಂತ್ರ್ಯ, ಅಂದರೆ ಮೋಕ್ಷ. ಪ್ರತಿಯೊಂದು ಅಣು ರೇಣು ತೃಣ ಕಾಷ್ಠದಿಂದ ಹಿಡಿದು, ಪ್ರತಿಯೊಂದು ಜಡ ವಸ್ತುವಿನಿಂದ ಹಿಡಿದು, ಹಕ್ಕಿ ಪಕ್ಷಿ ಗಿಡ ಮರ ಪ್ರಾಣಿಗಳಿಂದ ಹಿಡಿದು ಅತ್ಯುನ್ನತ ವಿಕಾಸವಾದಂತಹ ಮಾನವನವರೆಗೆ ಪ್ರತಿಯೊಂದು ಜಡ ಚೇತನದ ಗುರಿ ನಮಗೆ ಅರಿತೋ ಅರಿಯದೆಯೋ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮೋಕ್ಷ, ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯಕ್ಕಾಗಿ ನಾವೆಲ್ಲ ಇನ್ನಿಲ್ಲದ ಹಾಗೆ ಗುದ್ದಾಡ್ತಿದ್ದೇವೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಭೂಮಿ ಸೂರ್ಯನ ಪರಿಧಿಯಿಂದ ಹೊರಕ್ಕೆ ಬಂದು ಸ್ವತಂತ್ರ ಆಗಬೇಕು ಅಂತ ರಭಸದಿಂದ ವೇಗವಾಗಿ ಚಲಿಸ್ತಾ ಇದೆ. ಚಂದ್ರ ಭೂಮಿಯ ಪರಿಧಿಯಿಂದ ಸ್ವತಂತ್ರನಾಗಬೇಕು ಅಂತ ರಭಸದಿಂದ ವೇಗವಾಗಿ ಚಲಿಸ್ತಾ ಇದ್ದಾನೆ. ದೊಡ್ಡ ದೊಡ್ಡ ಗ್ರಹ ತಾರೆ ನಿಹಾರಿಕೆಗಳಿಂದ ಹಿಡಿದು ಭೂಮಿಯ ಮೇಲೆ ತೆವಳುವ ಒಂದು ಸಣ್ಣ ಕಣ್ಣಿಗೆ ಕಾಣದ ಕೀಟದವರೆಗೆ ಪ್ರತಿಯೊಂದು ಜೀವಿ ಕರ್ಮನಿರತವಾಗಿದೆ. ಏಕೆ? ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕಾಗಿ, ನಾನು ಸ್ವತಂತ್ರನಾಗಬೇಕು ಎಂಬುದಕ್ಕಾಗಿ. ಒಬ್ಬ ಸಂತ ಪ್ರಾರ್ಥನೆಯನ್ನು ಮಾಡುವ ಹಿನ್ನೆಲೆಯಲ್ಲಿ ಈ ಸ್ವಾತಂತ್ರ್ಯದ ಬಯಕೆ ಇದೆ. ಒಬ್ಬ ಡಕಾಯಿತ ಕಳ್ಳತನ ಮಾಡುವ ಹಿನ್ನೆಲೆಯಲ್ಲಿಯೂ ಈ ಸ್ವಾತಂತ್ರ್ಯದ ಹಸಿವು ಇದೆ. ಆದರೆ ಅವನದಕ್ಕೆ ರಾಂಗ್ ಡೈರೆಕ್ಷನ್ ಕೊಟ್ಟಿದ್ದಾನೆ. ಅವನಿಗೆ ಗೊತ್ತಿಲ್ಲದೆ ಅವನು ತನ್ನ ಆ ಸ್ವಾತಂತ್ರ್ಯದ ಬಯಕೆಗೆ ತಪ್ಪು ದಿಸೆಯನ್ನು ನೀಡಿದ್ದಾನೆ. ಹೀಗೆ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿಯ ಗುರಿ ಸ್ವಾತಂತ್ರ್ಯ. ನಮಸ್ಕಾರ.